ಹೆಲೋ ಸ್ಟಾಕ್ ಮಾರ್ಕೆಟ್ ಎಂಥೂಸಿಯಾಸ್. ಗಲ್ಫ್ ಎನ್ಆರ್ಐಸ್ಗಾಗಿ ಗಿಫ್ಟ್ ಸಿಟಿ ಸ್ಟ್ರಕ್ಚರಿಂಗ್ ರೀಪ್ಯಾಟ್ರಿಯೇಷನ್ ಮತ್ತೆ ಎಸ್ಟೇಟ್ ಸ್ಟ್ರಾಟಜಿ ಪಾರ್ಟ್ 2. ಪಾರ್ಟ್ 1 ಅಲ್ಲಿ ಕರೆನ್ಸಿ ಸ್ಟ್ರಕ್ಚರ್ ಮತ್ತೆ ಟ್ಯಾಕ್ಸ್ ಎಫಿಷಿಯನ್ಸಿ ನೋಡಿದ್ದೇವೆ. ಈಗ ಆಪರೇಷನಲ್ ಮತ್ತೆ ಎಸ್ಟೇಟ್ ಸ್ಟ್ರಕ್ಚರಿಂಗ್ ಅಡ್ವಾಂಟೇಜಸ್ ನೋಡೋಣ ಬನ್ನಿ. ಪಾಯಿಂಟ್ ನಂಬರ್ 1, ನೋ ಜಿಎಸ್ಟಿ ಫಂಡ್ ಮ್ಯಾನೇಜ್ಮೆಂಟ್ಗೆ. ಯಾಕೆ ಅಂತಂದ್ರೆ IFSC ಫಂಡ್ ಮ್ಯಾನೇಜರ್ಸ್ ನಾನ್ ರೆಸಿಡೆನ್ಸ್ ನೀಡುವ ಸರ್ವಿಸಸ್ 0 ರೇಟೆಡ್ ಅಂಡರ್ GST ಇರುತ್ತೆ. ಅದರರ್ಥ ಮ್ಯಾನೇಜ್ಮೆಂಟ್ ಫೀಸ್ ಮೇಲೆ GST ಇರೋದಿಲ್ಲ. ಎಫೆಕ್ಟಿವ್ ಎಕ್ಸ್ಪೆನ್ಸಸ್ ರೇಷಿಯೋ ಕಡಿಮೆ ಇರುತ್ತೆ. 0.5% ಇಂದ 1% ಕಾಸ್ಟ್ ಡಿಫರೆನ್ಸ್ ಕೂಡ ಲಾಂಗ್ ಟರ್ಮ್ ಕಾಂಪೋನೆಂಟ್ ನಲ್ಲಿ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಕೊಡುತ್ತೆ. ಪಾಯಿಂಟ್ ನಂಬರ್ 2, ರಿಪ್ಯಾಟ್ರಿಯೇಷನ್ ಮತ್ತೆ ಮೊಬಿಲಿಟಿ ಅಡ್ವಾಂಟೇಜ್. ಹೇಗೆ ಗಲ್ಫ್ NRI ಸಾಮಾನ್ಯವಾಗಿ ಮೂವ್ ಆಗ್ತಾರೆ UAE, ಸೌದಿ, ಇಂಡಿಯಾ ಮತ್ತೆ ಯುರೋಪ್ಗೆ. ಡೊಮೆಸ್ಟಿಕ್ ಇಂಡಿಯಾ ಇನ್ವೆಸ್ಟ್ಮೆಂಟ್ ನಲ್ಲಿ PIS ಕಂಪ್ಲೇಂಟ್ಸ್ ಇರುತ್ತೆ, ರಿಪ್ಯಾಟ್ರಿಯಬಲ್ ಕ್ಲಾಸಿಫಿಕೇಶನ್ ಇಶ್ಯೂಸ್ ಇರುತ್ತೆ, ಬ್ಯಾಂಕಿಂಗ್ ಡಾಕ್ಯುಮೆಂಟೇಶನ್ ಕಾಂಪ್ಲೆಕ್ಸಿಟಿ ಇರುತ್ತೆ. IFSC ನಲ್ಲಿ ನೋಡೋದಾದ್ರೆ ಕ್ಯಾಪಿಟಲ್ ಫಾರಿನ್ ಕರೆನ್ಸಿನಲ್ಲಿ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಫ್ರೇಮ್ವರ್ಕ್ ಸ್ಮೂತ್ ರಿಪ್ಯಾಟ್ರಿಯೇಷನ್ ಆಗುತ್ತೆ. ಗ್ಲೋಬಲಿ ಮೊಬೈಲ್ ಪ್ರೊಫೆಷನಲ್ಸ್ಗೆ ಆಪರೇಷನಲ್ ಫ್ರಿಕ್ಷನ್ಸ್ ತುಂಬಾ ಕಡಿಮೆ ಇರುತ್ತೆ. ಪಾಯಿಂಟ್ ನಂಬರ್ 3, ಎಸ್ಟೇಟ್ ಪ್ಲಾನಿಂಗ್. ಸ್ಟ್ರಾಟಜಿಕ್ ಲೇಯರ್ ಇರುತ್ತೆ ಗಲ್ಫ್ NRIs ಬಳಿ ಸಾಮಾನ್ಯವಾಗಿ. ಅಂದ್ರೆ ಇಂಡಿಯನ್ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಡೈರೆಕ್ಟ್ ಇಕ್ವಿಟೀಸ್, ಬ್ಯಾಂಕ್ ಡೆಪಾಸಿಟ್, ಡೈರೆಕ್ಟ್ ಹೋಲ್ಡಿಂಗ್ ಮಾಡಿದ್ರೆ ಪ್ರೊಬೇಟ್ ಕಾಂಪ್ಲಿಕೇಶನ್ಸ್ ಬರುತ್ತೆ, ಜೊತೆಗೆ ಲೀಗಲ್ ಹೈಯರ್ ಇಶ್ಯೂಸ್ ಕೂಡ ಬರುತ್ತೆ. IFSC ಫಂಡ್ ಮತ್ತೆ ಸ್ಟ್ರಕ್ಚರ್ಡ್ ವೆಹಿಕಲ್ ಮೂಲಕ ಸೆಂಟ್ರಲೈಸ್ಡ್ ಪೂಲಿಂಗ್ ಮಾಡಬಹುದು, ಕ್ಲೀನರ್ ಸಕ್ಸೆಷನ್ ಇರುತ್ತೆ, ಬೆಟರ್ ಕ್ರಾಸ್ ಬಾರ್ಡರ್ ಎಸ್ಟೇಟ್ ಅಲೈನ್ಮೆಂಟ್ ಕೂಡ ಇರುತ್ತೆ. ಪಾಯಿಂಟ್ ನಂಬರ್ 4, DTAA ಮತ್ತೆ GAAR. ಕಂಪ್ಲೈನ್ಸ್ ಗಾರ್ಡಿಯಲ್ ಅಲ್ಲಿ ಇಂಡಿಯಾ UAE DTAA ಅಡಿಯಲ್ಲಿ ನೋಡೋದಾದ್ರೆ ಕ್ಯಾಪಿಟಲ್ ಗೇನ್ಸ್ ಅಸೆಟ್ ಟೈಪ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ, ಬಿಸ್ನೆಸ್ ಇನ್ಕಮ್ ಪರ್ಮನೆಂಟ್ ಎಸ್ಟಾಬ್ಲಿಷ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರಾಪರ್ IFSC ಸ್ಟ್ರಕ್ಚರಿಂಗ್ ಎನ್ಶೂರ್ ಮಾಡಬೇಕು ಅಂದ್ರೆ ನೋ ಐಡೆಂಟೆಡ್ PE ಇರಬೇಕು, ಕ್ಲಿಯರ್ ಇನ್ಕಮ್ ಕ್ಲಾಸಿಫಿಕೇಶನ್ ಇರಬೇಕು, ಕಮರ್ಷಿಯಲ್ ಸಬ್ಸ್ಟೆನ್ಸ್ ಇರಬೇಕು. ಮಿಸ್ಯೂಸ್ ಮಾಡಿದ್ರೆ GAAR ಅಲ್ಲಿ ಕೂಡ ಅಪ್ಲೈ ಮಾಡಬಹುದು. ಯಾವಾಗ ಗಿಫ್ಟ್ ಸಿಟಿ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನೋಡೋದಾದ್ರೆ ಮೀನಿಂಗ್ಫುಲ್ ಪೋರ್ಟ್ಫೋಲಿಯೋ ಸೈಜ್ ಇರಬೇಕು, ಸ್ಟ್ರಾಟಜಿಕ್ USD ಎಕ್ಸ್ಪೋಜರ್ ಇರಬೇಕು, ಸ್ಟ್ರಕ್ಚರಲ್ ಪ್ರಾಡಕ್ಟ್ಸ್ ರಿಕ್ವೈರ್ಮೆಂಟ್ ಇರಬೇಕು, ಜೊತೆಗೆ ಟ್ಯಾಕ್ಸ್ ಲೀಕೇಜ್ IRR ಮೇಲೆ ಇಂಪ್ಯಾಕ್ಟ್ ಆಗಬೇಕು. ಲಾಂಗ್ ಟರ್ಮ್ ವೆಲ್ತ್ ಪ್ಲಾನಿಂಗ್ಗೆ ಇದು ಕರೆಕ್ಟ್ ಆಗಿರುತ್ತೆ. ಯಾವ್ದಕ್ಕೆ ಶೂಟ್ ಆಗೋದಿಲ್ಲ ಅಂದ್ರೆ ಸ್ಮಾಲ್ SIP ಇನ್ವೆಸ್ಟರ್ಸ್ಗೆ, ಪ್ಯೂರ್ INR ಪೋರ್ಟ್ಫೋಲಿಯೋಸ್ಗೆ, ಶಾರ್ಟ್ ಟರ್ಮ್ ಟ್ರೇಡಿಂಗ್ಗೆ. ಗಿಫ್ಟ್ ಸಿಟಿ ಅನ್ನೋದು ಝೀರೋ ಟ್ಯಾಕ್ಸ್ ಝೋನ್ ಅಲ್ಲ, ಇದು ಹಾರ್ಡ್ ಕರೆನ್ಸಿ ಸ್ಟ್ರಕ್ಚರ್ ನಲ್ಲಿ ಅಸೆಟ್ಸ್ ನ ಹೋಲ್ಡ್ ಮಾಡಿ ಟ್ಯಾಕ್ಸ್ ಲೀಕೇಜ್ ರೆಡ್ಯೂಸ್ ಮಾಡಿ ಆಫ್ಟರ್ ಟ್ಯಾಕ್ಸ್ ಕಾಂಪೌಂಡಿಂಗ್ ಇಂಪ್ರೂವ್ ಮಾಡುವ ಒಂದು ಫ್ರೇಮ್ ವರ್ಕ್. ಹ್ಯಾವ್ ಅ ಸೂಪರ್ ಹೆಲಿಷನ್ ಡೇ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.